ಜಗತ್ತಿನಾದ್ಯಂತ ಇವತ್ತು ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಸುಮಾರು 12,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ರಾಯ ಅಬ್ಬರಿಸಿದ್ದಾನೆ. ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಅತಿ ದೊಡ್ಡ ರಿಲೀಸ್ ಕಂಡಿದೆ ಟಾಕ್ಸಿಕ್ ಸಿನಿಮಾ. ಬೆಂಗಳೂರು, ಬೆಳಗಾವಿ, ಮೈಸೂರು ಸೇರಿ ರಾಜ್ಯದ ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದ ರಿಲೀಸ್ ಆಗಿದೆ. ಬರೀ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಭರ್ಜರಿಯಾಗಿ ಎಂಟ್ರಿ ಆಗಿದೆ. ಇನ್ನು ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ತಡರಾತ್ರಿಯಿಂದಲೂ ಕೂಡ ಚಿತ್ರಮಂದಿರಗಳ ಬಳಿ ಜಮಾಯಿಸಿದ್ದಾರೆ. ಚಿತ್ರಮಂದಿರ ಪ್ರವೇಶ ಮಾಡೋದಕ್ಕೆ ನೂಕಾಟ, ತಳ್ಳಾಟ, ನೂಕು ನುಗ್ಗಲನ್ನ ಮಾಡಿ ಒಳಗೋಗ್ತಾ ಇದ್ದಾರೆ. ನರ್ತಕಿ ಸಂತೋಷ್ ಸೇರಿ ಬೆಂಗಳೂರಿನ ಹಲವು ಚಿತ್ರಮಂದಿರಗಳಲ್ಲಿ ಈಗಾಗಲೇ ಬೆಳ್ಳಂಬೆಳಗ್ಗೆ ಶೋ ಆರಂಭವಾಗಿದೆ. ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಮತ್ತೊಂದು ಕಡೆ ಚಿತ್ರಮಂದಿರದ ಮುಂದೆ ಸೆಲೆಬ್ರೇಷನ್ ಸಂಭ್ರಮ ಮನೆ ಮಾಡಿದೆ. ಕಟೌಟ್ಗೆ ಕ್ಷೀರಾಭಿಷೇಕ, ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ಕೂಡ ಅಭಿಮಾನಿಗಳು ತೊಡಗಿದ್ದಾರೆ. ಭಾರತಾದ್ಯಂತ 8,500ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಬರೋಬ್ಬರಿ 2,800ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಫಸ್ಟ್ ಶೋ ಅಂದರೆ ಬೆಳಗ್ಗೆ ಸಿನಿಮಾ ರಿಲೀಸ್ ಆಗಿದೆ. KGF ಸಿನಿಮಾ ಆದಮೇಲೆ ಯಶ್ ನಟಿಸಿರುವಂತಹ ಸಿನಿಮಾ ಟಾಕ್ಸಿಕ್. ಸುಮಾರು 4 ವರ್ಷಗಳ ನಂತರ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಟಾಕ್ಸಿಕ್ ಕೇವಲ ಕನ್ನಡ ಸಿನಿಮಾ ಮಾತ್ರವಲ್ಲ, ಕನ್ನಡದ ಜೊತೆಗೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಭಾಷೆಯಲ್ಲೂ ಕೂಡ ರಿಲೀಸ್ ಆಗಿದೆ. ಇನ್ನು ವಿಶೇಷ ಅಂದರೆ ಇಂಗ್ಲೀಷಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾವನ್ನು ಚಿತ್ರೀಕರಿಸಿದ್ದಾರೆ. ಕನ್ನಡಿಗರು ಸೇರಿ ನಿರ್ಮಾಣ ಮಾಡಿರುವಂತಹ ಹಾಲಿವುಡ್ ಸಿನಿಮಾ ಅಂತಲೇ ಹೇಳಲಾಗ್ತಾ ಇದೆ. KVN ಪ್ರೊಡಕ್ಷನ್, ವೆಂಕಟ್ ಕೆ ನಾರಾಯಣ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಯಶ್ ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಈಗಾಗಲೇ ರಿಲೀಸ್ ಆಗಿ ಪ್ರದರ್ಶನ ಕಾಣ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಟಾಕ್ಸಿಕ್ ಹಬ್ಬ ಶುರುವಾಗಿದೆ. ಈಗ ಮೊದಲ ಶೋ ಬಿಡುಗಡೆ ಆಗೋದಕ್ಕೆ ಕ್ಷಣಗಣನೆ ಶುರು ಆಗಿದೆ. ಸದ್ಯ ನಾನೀಗ ನರ್ತಕಿ ಥಿಯೇಟರ್ ನಲ್ಲಿ ಇದ್ದೀನಿ. ಇಲ್ಲಿ ಯಾವ ತರ ವೈಬ್ಸ್ ಇದೆ ಅನ್ನೋದನ್ನ ನೀವು ದೃಶ್ಯಗಳ ಸಮೇತ ನೋಡ್ತಾ ಹೋಗ್ಬೋದು. ನೂರಾರು ಅಭಿಮಾನಿಗಳು, ಸಾವಿರಾರು ಅಭಿಮಾನಿಗಳು ಬೆಳಗ್ಗೆ 6 ಗಂಟೆಗೆ ನರ್ತಕಿ ಥಿಯೇಟರ್ ಮುಂದೆನೆ ಆಗಮಿಸಿರುವಂಥದ್ದು. ಅಂದ್ರೆ ನಮ್ಮ ಯಾವುದೇ ಫ್ಯಾನ್ ವಾರ್ ಅಂತ ಹೇಳ್ತೀವಿ, ಯಶ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಹಾಗೆ ಎಲ್ಲ ಫ್ಯಾನ್ಸ್ ಅಭಿಮಾನಿಗಳು ಕೂಡ ಈ ಸಿನಿಮಾವನ್ನ ನೋಡೋದಕ್ಕೆ ಬಂದಿದ್ದಾರೆ. ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ನಮ್ಮ ಜೊತೆ ಸಿನಿಮಾ ನೋಡೋಕೆ ಬಂದಂತ ಪ್ರೇಕ್ಷಕರಿದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ನಾಗವಾರದಿಂದ ಇವಾಗ ಬಂದಿರೋದು. ಇವನ್ನ ಬಾಸ್ ಫಿಲಮ್ ನೋಡ್ಬೇಕಂತಾನೆ ಟ್ಯಾಟೋ ಹಾಕ್ಸಿರೋದು. ಬಾಸ್ ಕ್ರೇಜ್ ತುಂಬಾ ಇದೆ ನಮ್ಗೆ. ಮೂವಿ ಮಾತ್ರ ಸೂಪರ್ ಆಗಿದೆ ಅನ್ಕೊಂಡಿದೀನಿ. ಇವಾಗ ನೋಡ್ಬೇಕು. ನೋಡಿದ ತಕ್ಷಣ ಬಾಸ್ ರಿಯಾಕ್ಷನ್ ನಮ್ಗೆ ನೋಡ್ಬೇಕು. ಫಸ್ಟ್ ಹೆಂಗ್ ಕ್ರೇಜ್ ಇದೆ ಅಂತ ನೋಡೋಕ್ಕೋಸ್ಕರ ಬಂದಿದ್ದೀನಿ. ಸೂಪರ್ ಬಾಸ್ ಟ್ಯಾಟೋ ನಿನ್ನೆ ಹಾಕ್ಸಿದ್ದೀನಿ ಬಾಸ್ ಫಿಲಮ್ ನೋಡೋಕ್ಕೋಸ್ಕರ. ನೋಡ್ಬಿಟ್ಟು ರಿವ್ಯೂ ಹೇಳ್ತೀನಿ, ನೋಡಿ ಹೆಂಗಿರುತ್ತೆ ಅಂತ. ಟ್ಯಾಟೂ ಹಾಕ್ಸಿದ್ದ ಯಾಕೆ ಇಷ್ಟ ಯಶ್ ಅಂದ್ರೆ? ಬಾಸು ಇಲ್ಲಿದ್ದಾರೆ ನಮ್ಮ ಬಸ್ಸು, ಅದಕ್ಕೋಸ್ಕರ. ಇನ್ಸ್ಪಿರೇಷನ್ ಅಂದ್ರೆ ಯಾವ ತರ ಅಂದ್ರೆ ಒಂದು ಬೆಳವಣಿಗೆ ಯಾವ ತರ ಬೆಳಿಬೇಕು ಅನ್ನೋದನ್ನ ತುಂಬಾ ಇನ್ಸ್ಪಿರೇಷನ್ ಆಗಿ ತೋರಿಸಿದ್ದಾರೆ. ನಾವು ಚಿಕ್ಕದ್ರಿಂದ ಅವ್ರ ಅಪ್ಪ ಅಮ್ಮ ಎಲ್ಲ ಯಾವ ತರ ಸಾಕಿ ಮುಂದೆ ತರಿಸಿದ್ರು, ಅದ್ರ ಯಾವ ತರ ಮಟ್ಟಕ್ಕೆ ಅವ್ರ ತಂದೆ ತಾಯಿಗೆ ಇವತ್ತಿನ ಬೆಲೆ ಏನಿದೆ ಅದನ್ನ ತುಂಬಾ ಎತ್ತರಕ್ಕೆ ತಗೊಂಡೋಗಿದ್ರ ನಮ್ಮ ಬಾಸ್. ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ತುಂಬಾ ಎತ್ತರಕ್ಕೆ ಹೋಗ್ಲಿ ಅಂತ ನಾವು ಬಯಸ್ತೀವಿ. ನಮ್ಮ ಬಾಸ್ಗೆ ಇದೇ ತರ ಆಯ್ತು ಆರೋಗ್ಯ ಕೊಟ್ಟು ಇನ್ನೂ ತುಂಬಾ ಕನ್ನಡ ಇಂಡಸ್ಟ್ರಿ ಇನ್ನೂ ತುಂಬಾ ಹೆಸರು ವಾಸಿ ಆಗ್ಲಿ ಅಂತ ಬಾರಿಸ್ತೀವಿ ಮೇಡಮ್. ಜೈ ಯಶ್ ಬಾಸ್. ಇದು ಅಭಿಮಾನಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಿನಲ್ಲಿ ಥಿಯೇಟರ್ ನಲ್ಲಿ ಹಬ್ಬದ ವಾತಾವರಣನೇ ಶುರುವಾಗಿದೆ. ನೂರಾರು ಅಭಿಮಾನಿಗಳು ಪಟಾಕಿ ಹೊಡೆದು ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಶೋ ನೋಡೋಕೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾ ಇರುವಂತದ್ದು. ಜರ್ನಲಿಸ್ಟ್ ವೈರೇಶ್ ಜೊತೆ ಚಂದ್ರಾ ಶೆಟ್ಟಿ, ನ್ಯೂಸ್ ಪೋಸ್ಟ್ ಬೆಂಗಳೂರು. ಫಸ್ಟ್ ಹೋಗ್ತಿದ್ವಿ. ಈಗ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಓಡು, ನಮ್ಮ ಎಸ್ ಬಾಸ್ ಯಾವ ಅಪ್ಪು, ನಮ್ಮ ಎಸ್ ಬಾಸ್ ನಮ್ಮ ಬಳ್ಳಾರಿಯಲ್ಲಿ. ಇನ್ನೊಬ್ಬರದ್ದು ಅವ ಎಲ್ಲ ಇಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಬಾಸ್
ಇಂಡಿಯಾ ಓಡಿಸ್ ಹೈಯೆಸ್ಟ್ ಲೆವೆಲ್ ನಮ್ಮ ಬಾಸು, ನಮಗೆ ಅದೇ ಹೆಮ್ಮೆ. ಇವತ್ತು ನಮ್ಮ ಫಿಲ್ಮ್ನ ಬೇರೆ ಕಡೆ ತಗೊಳೋದಲ್ಲ, ಅದೇ ನಮ್ಮ ಹೆಮ್ಮೆ. ಯಾವ ಬಾಸ್ ಯಾರಿಲ್ಲ, ಓನ್ಲಿ ರಾಕಿ ಬಾಯ್ ಪುನೀತ್ ಇಬ್ಬರ ಮಾತ್ರ ನಮ್ಮ ಬಾಸು ನಮ್ಮ ಇಂಡಿಯಾದಲ್ಲಿ, ಬೇರೆ ಯಾರಿಲ್ಲ. ಫಸ್ಟ್ ಶೋ ನೋಡ್ತಾ ಇದ್ದೀವಿ, ನೆಕ್ಸ್ಟ್ ಬಂದ್ಮ್ಯಾಗ ಬೇರೆನೇ ಐತೆ. ಇನ್ನು 10 ಶೋ ನೋಡ್ತಾನೆ ಇದನ್ನ, ನೆಕ್ಸ್ಟ್ ಹೆಸರು ನೋಡ್ತಾನೆ ಮೂವಿ. ಯಾಕಂದ್ರೆ ನಮ್ಮ ಬಾಸು ನಮ್ಮ ಕನ್ನಡ ಸಿನಿಮಾ ಬೇರೆ ಕಡೆ ಪಾಕಿಸ್ತಾನ ಮತ್ತು ಅಮೆರಿಕೆಲ್ಲ ಆಡಿಸ್ತಿದ್ದಾನೆ, ಅದು ನಮ್ಮ ಬಾಸ್ ಬ್ಯಾಕ್ಗ್ರೌಂಡ್. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಇವತ್ತು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬೆಳಗ್ಗೆಯಿಂದಲೇ ಕೂಡ ಥಿಯೇಟರ್ನತ್ತ ಅವರ ಅಭಿಮಾನಿಗಳು ಚಿತ್ರ ವೀಕ್ಷಣೆಗೆ ಹರಿದು ಬರ್ತಾ ಇದ್ದಾರೆ. ನನಗೆ ಕಲಬುರಗಿ ನಗರದ ಶೆಟ್ಟಿ ಥಿಯೇಟರ್ನಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಯಾವ ರೀತಿ ಅನ್ನುವಂಥ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ಕಡೆಗೆ ಥಿಯೇಟರ್ನ ಎಲ್ಲ ಭಾಗದಲ್ಲೂ ಕೂಡ ಯಶ್ ಏನು ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರುವಂಥದ್ದು. ಈಗಾಗಲೇ ಇವತ್ತು ಬೆಳಗ್ಗೆ ಈ ಒಂದು ಶಕ್ತಿ ಥಿಯೇಟರ್ನಲ್ಲಿ ಬೆಳಗ್ಗೆ 6:30ಕ್ಕೆ ಫಸ್ಟ್ ಶೋ ಸಿನಿಮಾ ಆರಂಭ ಆಗ್ತಾಯಿದೆ. ಹೀಗಾಗಿ ಅವರ ಅಭಿಮಾನಿಗಳು ಥಿಯೇಟರ್ನತ್ತ ಧಾವಿಸಿ ಚಿತ್ರ ವೀಕ್ಷಣೆಗೆ ಸಾಕಷ್ಟು ಕೌತುಕದಿಂದ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಶ್ ಅಭಿಮಾನಿಗಳು ಒಂದು ಕಾರ್ನ ಮೇಲೆ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಅಂಟಿಸಿರುವಂಥದ್ದು. ಅಂದರೆ ಗ್ಲಾಸ್ಗೆ ಮುಂಭಾಗದ ಮತ್ತು ಹಿಂಭಾಗದ ಗ್ಲಾಸ್ಗೆ ಟಾಕ್ಸಿಕ್ ಸಿನಿಮಾದ ಏನು ಪೋಸ್ಟರ್ ಅಂಟಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅವರ ಅಭಿಮಾನಿ ಒಳಗೆ ಕೂಡ ಟಿ ಶರ್ಟ್ ಮೇಲೆ ಅಂದರೆ ಟಾಕ್ಸಿಕ್ ಸಿನಿಮಾದ ಏನು ಪೋಸ್ಟ್ ಇದೆ ಅದು ತಮ್ಮ ಟಿ ಶರ್ಟ್ ಧರಿಸಿಕೊಂಡು ಬಂದು ಚಿತ್ರ ವೀಕ್ಷಣೆಗೆ ಕಾಯ್ದು ಕುಳಿತಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಸಿನಿಮಾ ಥಿಯೇಟರ್ನತ್ತ ಧಾವಿಸಿ ಸುಮಾರು 1.5 ಗಂಟೆಯಲ್ಲಿ ಕಾದಿರುವಂಥದ್ದು. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಎಲ್ಲ ಏನು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರೋದ್ರಿಂದಾಗಿ ಅಭಿಮಾನಿಗಳು ಆನ್ಲೈನ್ ಮುಖಾಂತರವಾಗಿ ಈ ಒಂದು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಚಿತ್ರ ವೀಕ್ಷಣೆಗೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ತೋರಿಸೋದು ಥಿಯೇಟರ್ನ ಈ ಭಾಗದಲ್ಲಿ, ಯಾಕಂದ್ರೆ ಥಿಯೇಟರ್ನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೋಡೆಗಳಿಗೂ ಕೂಡ ಬೃಹತ್ ಆಗಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾದ ಪೋಸ್ಟರ್ಗಳನ್ನು ಕೂಡ ಇಲ್ಲಿ ಅಂಟಿಸಲಾಗಿದೆ. ಒಂದು ರೀತಿಯಿಂದ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಈ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಕ್ರೇಜ್ ಇದೆ. ಅವರ ಅಭಿಮಾನ ಬಳಗ ಕೂಡ ಸಾಕಷ್ಟು ಇರುವಂಥದ್ದು. ಇಲ್ಲ ಅವರ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾ ಯಾವಾಗ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ರಿ, ಎಷ್ಟು ಗಂಟೆಗೆ ಬಂದ್ರಿ? ನಾವು ಸಿನಿಮಾ ಟಿಕೆಟ್ನ 21ನೇ ತಾರೀಕಿಗೆ ಬುಕ್ ಮಾಡಿರೋದು. ಬೆಳಿಗ್ಗೆ 5:30ಗೆ ಬಂದು ಚಿತ್ರನ ನೋಡೋಕೆ ಕಾಯ್ತಾ ಇದ್ದೀವಿ. ಎಷ್ಟು ಕ್ರೇಜ್ ಹೆಂಗಿದೆ ಸರ್? 4 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ ಬಾಸ್ ಫಿಲ್ಮ್ ಬರೋದಕ್ಕೆ. ಅದಕ್ಕೋಸ್ಕರ ಕಾತರದಿಂದ ಇದ್ದೀವಿ ನಾವು ಇವಾಗ ಫಿಲ್ಮ್ ನೋಡೋದಕ್ಕೆ. ಅದಕ್ಕೋಸ್ಕರ 5:30ಗೆ ಬಂದಿದ್ದೀವಿ. ನಾವು 21ನೇ ತಾರೀಕು ಟಿಕೆಟ್ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ನೋಡಬೇಕು ಪಿಕ್ಚರು. ಎಲ್ಲರೂ ಒಳ್ಳೇದು ಹಾರೈಸಬೇಕು, ನಮ್ಮ ಕನ್ನಡನ ಗೆಲ್ಲಿಸ್ಬೇಕು. ಸೋತ್ರೆ ಕನ್ನಡ ಸೋತಂಗೆ, ಗೆದ್ದರೆ ಕನ್ನಡ ಗೆದ್ದಂಗೆ. ಅದಕ್ಕೋಸ್ಕರ ಸಪೋರ್ಟ್ ಯಶ್. ಹೆಂಗೆ ರನ್ ಆಗುತ್ತೆ ಅನ್ಕೊಂಡು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಸರ್, ಬ್ಲಾಕ್ ಬಾಸ್ಟರ್ ಆಗುತ್ತೆ ಸರ್. 4 ವರ್ಷ ಒಂದು ಫಿಲ್ಮ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದಾರೆ. ಅದಕ್ಕೋಸ್ಕರ ಯಶ್ ಅವ್ರ ಶ್ರಮಕ್ಕೆ ಫಲ ಸಿಗಲೇಬೇಕು. ನೀವೇನು ಹೇಳ್ತೀರಿ? ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸಿನಿಮಾ ಬಗ್ಗೆ. ಇವತ್ತು ಕೊನೆಗೂ ರಿಲೀಸ್ ಆಗ್ತಾಯಿದೆ ಇಡೀ ವಿಶ್ವದಾದ್ಯಂತ. ಏನು ಹೇಳ್ತೀರಿ? ಎಷ್ಟು ಕ್ಯೂರಿಯಾಸಿಟಿ ಇದೆ? ಸರ್, ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಲಿ. ಆಲ್ ದ ಬೆಸ್ಟ್ ಯಸ್ ಬಾಸ್. ಹೆಂಗೆ ಇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸಿನಿಮಾ? ಇಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತಿದೆ. ಯಾಕಂದರೆ ಟ್ರೈಲರು ಟೀಸರು ನೋಡಿದಂತರ ಇಲ್ಲಿ ವರ್ಲ್ಡ್ ಮತ್ತು ಹಿಂಗೆ ಅನಿಸುತ್ತೆ ಹಾಲಿವುಡ್ ಪಿಕ್ಚರ್ ಥರ ಇದೆ. ನಮ್ಮ ವರ್ಷಕ್ಕೆ ಎಲ್ಲ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಅನಿಸುತ್ತದೆ. ಯಾಕಂದರೆ ಹಾಲಿವುಡ್ಡು ಟಾಲಿವುಡ್ಡು ಎಲ್ಲ ಏನೇನು ರೆಕಾರ್ಡ್ ಇದೆ ಎಲ್ಲ ರೆಕಾರ್ಡ್ ಯಶ್ ಬಾಸ್ ಅವರು ಕ್ಲಿಯರ್ ಮಾಡಿರ್ತಾರೆ. ತುಂಬ ಒಳ್ಳೆಯ ಫಿಲ್ಮ್ ಅಂತ ಅನ್ನಿಸ್ತಿದೆ. ಅಲ್ಲ, ಎಷ್ಟು ಡೇ ರನ್ ಆಗ್ಬೋದು ಅಂದ್ಕೊಂಡಿದ್ದೀರಿ? ಇದು 100 ಎಷ್ಟು ಡೇ ಅಂತ ಹೇಳೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿದೆ ಅನ್ನಿಸ್ತದೆ. ನಿರೀಕ್ಷೆ ಮೀರಿ ಇದೆ. ತುಂಬ ಒಳ್ಳೆಯದಿದೆ. ಎಲ್ಲ ಬ್ರೇಕ್ ಎಷ್ಟು ಫಿಲ್ಮ್ ಇದೇವಲ್ಲ ಎಲ್ಲ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಯಶ್ ಬಾಸ್ ಅವರು ನಂಬರ್ 1 ಫುಲ್ ಆಲ್ ಇಂಡಿಯಾಕ್ಕೆ ನಂಬರ್ 1 ಹಾಲಿವುಡ್ಡು ಟಾಲಿವುಡ್ ಎಲ್ಲರಲ್ಲಿ ಬಂದುಬಿಡ್ತಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀನಿ. ಯಶ್ ಮೇಲೆ ಯಾಕೆ ಅಷ್ಟೊಂದು ಅಭಿಮಾನ ಅಂತ? ಯಾಕೆ ಅವರು ನಟನೆಗೆ ಅಷ್ಟು ನೆಚ್ಕೊಂಡ್ರಿ? ಇಲ್ಲ, ಅವ್ರ ಟ್ಯಾಲೆಂಟು ಅಂತೂ ಅವಸಮಾಗಿದೆ. ಟ್ಯಾಲೆಂಟ್ ಹೇಳ್ಬೇಕಾದ್ರೆ ಇಲ್ಲ ಲೋಕಲ್ ಹೇಳ್ತಾರಲ್ಲ, ಭಾಳ ಗರೀಬ್ ಪರಿಸ್ಥಿತಿಯಿಂದ ಬಂದವರು, ಟ್ಯಾಲೆಂಟ್ದಿಂದ ಬಂದವರು. ಅದಕ್ಕೋಸ್ಕರ ಅವರು ತುಂಬ ಟ್ಯಾಲೆಂಟ್ ಇದೆ. ಎಂದಾದರೂ ಬೆಳೀತಾರೆ. ಟ್ಯಾಲೆಂಟ್ ಇದ್ದಾರೆ, ಯಾವ ಮುಂದೆ ಬರ್ತಾರೆ ಅಂತ ಫಿಲ್ಮ್ನೆಲ್ಲ ಹೇಳ್ತಾ ಇದ್ದಾರೆ. ಅವರು ತುಂಬ ಒಳ್ಳೆಯವರು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನಸ್ಸು, ಒಳ್ಳೆ ಫಿಲ್ಮ್. ಕ್ಯೂರಿಯಾಸಿಟಿ ಇದೆ, ತುಂಬ ಕ್ಯೂರಿಯಾಸಿಟಿ ಇದೆ. ಓಕೆ, ಇದು ಯಶ್ ಅಭಿಮಾನಿಗಳು ಹೇಳ್ತಾರೆ. ಸಾಕಷ್ಟು ಒಂದು ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ 100% ಸಕ್ಸಸ್ ಆಗುತ್ತೆ ಮತ್ತು ಅವರ ನಟನೆ ಕೂಡ ನಾವು ನೆಚ್ಕೊಳ್ತೀವಿ ಅಂತ ಅಭಿಮಾನಿಗೆ ಇಷ್ಟ ಆಗುವಂಥ ಸಿನಿಮಾ ಅವರು ಮಾಡಿರ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಒಂದು ಸಿನಿಮಾ 100 ಡೇಸ್ ಸಕ್ಸಸ್ ಆಗಲಿ ಅನ್ನುವಂಥ ಹಾರೈಕೆ ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಶ್ ನಟನೆಯ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ವೀಕ್ಷಣೆಗೆ ಕಲಬುರಗಿಯಲ್ಲೂ ಕೂಡ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಥಿಯೇಟರ್ನತ್ತ ನೀರಿನಂತೆ ಹರಿದು ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ. ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಈಗ ಬಿಡುಗಡೆ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಶೋ ಶುರು ಆಗೆಲ್ಲ ರೆಡಿ ಆಗಿದೆ. ಈಗ ನಾವು ಸದ್ಯ ದಾವಣಗೆರೆಯ ತ್ರಿನೇತ್ರ ಥಿಯೇಟರ್ನಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಬೆಳಗ್ಗೆಯಿಂದಲೂ ಕೂಡ
ನೂರಾರು ಸಂಖ್ಯೆ ಈ ರೀತಿಯಾಗಿ ಒಂದು ಅದ್ದೂರಿ ಆರಂಭ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬಹಳ ದಿನಗಳ ನಂತರ ಥಿಯೇಟರ್ನತ್ತ ಈ ರೀತಿಯಾಗಿ ಜನ ಮುಖ ಮಾಡಿದ್ದಾರೆ. ಈ ಪ್ರಮಾಣದಲ್ಲಿ ಜನ ಬಂದಿರೋದೇ ಕಡಿಮೆ. ಅದರಲ್ಲೂ ಕೂಡ ಬೆಳಗಿನ 5 ಗಂಟೆಗೆ 4:15 ವಿವಿಧ ಹಳ್ಳಿಗಳಿಂದಲೂ ಕೂಡ ಅವರ ಅಭಿಮಾನಿಗಳು, ಯಶ್ ಅವರ ಅಭಿಮಾನಿಗಳು ಈಗ ಬಂದು ಈ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಪಟಾಕಿ ಹೊಡೆಯೋದಾಗಿರ್ಬೋದು, ಕೇಕ್ ಕಟ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಕ್ರೇಜ್ ಈಗಾಗಲೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಬಹುದಿನಗಳ ನಂತರ 4 ವರ್ಷಗಳ ತರ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಆ ಅಭಿಮಾನಿಗಳಿಗೆ ಅವರ ಅಭಿಮಾನಿಗಳಿಗೆ ಕಾಯ್ತಿರುವಂತ ಚಿತ್ರ ಟಾಕ್ಸಿಕ್ ಈಗಾಗಲೇ ಬಿಡುಗಡೆ ಆಗಿದೆ. ಅವ್ರ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದು ಕಾಯ್ತಾ ಇದ್ರಿ? ಬೆಳಗ್ಗೆ 2 ಗಂಟೆಯಿಂದ ಬಂದಿರೋರು ಸರ್. 2 ಗಂಟೆಯಿಂದ ಕ್ರೇಜಿಗೆ, ಅದಕ್ಕಾಗೇನೆ ಒಂದು ವಾರ ಆಯಿತು ಕಾಯಕಚ್ಚಿ, ನಿದ್ದೆನೇ ಇಲ್ಲ. ಒಂದು ವಾರದಿಂದ ನಿದ್ದೆನೇ ಇಲ್ಲ ಸರ್. ಟಿಕೆಟ್ ಬುಕ್ ಮಾಡಿದಾಗಿಂದ ಹೆಂಗೆ ನಿದ್ದೆ ಬರುತ್ತೆ? ಅಯ್ಯೋ, ಕಾಯ್ದು ಎಲ್ಲ ಸುಸ್ತಾಗ್ಬಿಟ್ಟಿದೆ. ಏನಂತ ಅಭಿಮಾನ ಅಂದ್ರೆ ಅವ್ರ ಫಿಲಮ್ 4 ವರ್ಷ ಆಯ್ತು ಸರ್, ಬಂದೇ ಇಲ್ಲ. ಅದಕ್ಕೋಸ್ಕರ ವೇಟಿಂಗ್. ತೆರೆ ಮೇಲೆ ನೋಡ್ಲೇಬೇಕಾ ಒಂದ್ಸಲಿ ಆದ್ರೂ? ಎಲ್ಲರೂ ವರ್ಷಕ್ಕೆ ಒಂದ್ಸಲಿ ಬರುತ್ತೆ, ನಮ್ಮ ಅಣ್ಣಂದು ಒಂದ್ಸಲಿ ಆದ್ರೂ ಬರೋದು ಬೇಡವಾ? 4 ವರ್ಷದಿಂದ ಕಾತುರವಾಗಿ ಕಾಯ್ತಿದ್ದೀನಿ ನಾನು. ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಯಶ್ ಅಭಿಮಾನಿಗಳು ಸ್ಪೆಷಲಿ ಈ ಬಹಳ ವರ್ಷಗಳ ನಂತರ ಸಿನಿಮಾ ಬರ್ತಾ ಇದೆ. ಏನ್ ಹೇಳ್ತಾ ಇದ್ರಿ ಸರ್? ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನೋಡ್ತಿರ್ತಾರೆ ಇಲ್ಲ, ಇದೆಲ್ಲ ಎದಕ್ಕೋಸ್ಕರ ಸೇರಿ ಅಂತ ಗೊತ್ತಾಯ್ತಾ? ಬಾಸ್ ಅಭಿಮಾನಕ್ಕೋಸ್ಕರ ಸೇರ್ತಾ ಇದೆ ಇದೆಲ್ಲ. ಜನಸಾಗರ ಎಲ್ಲ ಸೇರ್ತಾ ಇದೆ ಅದಕ್ಕೋಸ್ಕರ. ಯಾವ್ದಂದ್ರೆ ಈ ಟ್ಯಾಕ್ಸಿಗೋಸ್ಕರ. 2 ಗಂಟೆ 1 ಗಂಟೆ 2 ಗಂಟೆ ಆಯ್ತು ಅವಲೇ ನಾವು ಬಂದು. ಮಾಡಿಲ್ವಾ ಶೋ? 6 ಗಂಟೆಯಲ್ಲಿ ಇರೋದು. ನಿದ್ದೆ ಮಾಡಿಲ್ಲ ನಾವು ಇವತ್ತು, ಮನೆಗೆ ಹೋಗಿಲ್ಲ ಅನ್ಕೊಂಬಿಡಿ. ದಾವಣಗೆರೆ ಎಷ್ಟು ಥಿಯೇಟರ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ? 3 ಥಿಯೇಟರ್ ಅಲ್ಲಿ ಬಿಡುಗಡೆ ಆಗ್ತದೆ. ಎಸ್ ಸರ್. ಕ್ರೇಜ್ ನೀವು ನೋಡ್ತಾ ಇದೀರಲ್ಲ ಸರ್, 3 ವರ್ಷಕ್ಕೊಮ್ಮೆ ಬರ್ತಾ ಇರೋದು. ಬಾಸ್ ಕ್ರೇಜ್ ಅಂದ್ರೆ ರಾಕಿ ಬಾಯ್. ಎಲ್ಲ ಕ್ರೇಜ್ ಕೇಳಿದ್ರಲ್ಲ, ಒಂದ್ಸಲ ಹಂಗೆ ಕ್ಯಾಮ್ರಾ ಒಂದ್ಸರಿ ಹಂಗೆ ಜೂಮ್ ಮಾಡಿ ಗೊತ್ತಾಗುತ್ತೆ ಕ್ರೇಜ್ ಏನೋ ಅಂತ. ಎಲ್ಲ ಅಲ್ಲಿ ಅಭಿಷೇಕ ಮಾಡಿದ್ದಾರೆ, ಇದು ಶಾಕ್ಸ್ ಎಲ್ಲ ಹಚ್ಚಿದ್ದಾರೆ, ಪಟಾಕಿ ಸಿಡ್ಸಿದ್ದಾರೆ, ಕೇಕ್ ಹೊಡಿತಾ ಇದ್ದಾರೆ, ಡ್ರಮ್ ಸೆಟ್. ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಗೊತ್ತು ರಾಕಿ ಬಾಯ್. ಕ್ರೇಜ್ ಕಿ ಬಾಪ್ ಯಶ್. ತುಂಬಾ ವರ್ಷಗಳ ನಂತರ 3 ವರ್ಷಗಳ ನಂತರ ಒಳ್ಳೆ ಫಿಲಮ್ಗೋಸ್ಕರ ನೋಡ್ತಾ ಇದ್ದೀವಿ. ತುಂಬಾ ಹಂಗಾಗಿ ಹಾಲಿವುಡ್ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಹೇಳ್ತೀರಿ ಈಗ ವರ್ಲ್ಡ್ ವೈಡ್? ಈಗ ಏನು ಇಡೀ ಗ್ಲೋಬಲ್ ಅಂತ ಹೇಳ್ತಾ ಇದ್ರೆ ಯಶ್ ಸರ್. ನಮಸ್ತೆ, ನನ್ನ ಹೆಸರು ಸೇವಾರಾಗದ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಈಗ ನೋಡಿ, ಸಣ್ಣ ಇರಾನ್ ಮತ್ತೆ ಉತ್ತರ ಕೊರಿಯಾ ದೇಶಗಳು ಪ್ರಪಂಚ ಅಂತ ಪ್ರಾಬಲ್ಯ ಸಾಧಿಸ್ತಾರೆ. ಕನ್ನಡಿಗರು ನಾವೇನ್ ಕಮ್ಮಿ ಅಲ್ಲ, ನಾವು ಕೂಡ ಗ್ಲೋಬಲ್ ಮಾರ್ಕೆಟ್ ಅನ್ನು ರೂಲ್ ಮಾಡಬೇಕು. ಯಾರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ಸಿನಿಮಾಗಳನ್ನ ಯಾರು ತುಚ್ಛ ಭಾವನೆಯಿಂದ ನೋಡ್ತಿದ್ರು ಅವರೆಲ್ಲ ಬಾಯಿ ಮೇಲಿಂದ ಬೆರಳಲ್ಲಿ ಇಟ್ಕೋಬೇಕು. ಆ ರೀತಿ ಸಿನಿಮಾಗಳನ್ನ ಮಾಡಬೇಕು. ಹಾಗಾಗಿ ನಾವು ವಿಶಾಲ ದೃಷ್ಟಿಕೋನ ಹಾಗೂ ದೂರದೃಷ್ಟಿಯ ವ್ಯಕ್ತಿಯಾದ ಯಶ್ ಅಂತ ಸೃಜನಶೀಲ ವ್ಯಕ್ತಿತ್ವನ ನಾವು ಅವರು ಗ್ಲೋಬಲ್ ಮಾರ್ಕೆಟ್ ಅನ್ವೇಷಿಸಲು ಪ್ರಯತ್ನ ಪಡಿಸ್ತಿರೋದನ್ನ ನಾವು ಶ್ಲಾಘನೆ ಪಡಬೇಕು, ಹಾಗೆ ಹೆಮ್ಮೆ ಪಡಬೇಕು. ಹಾಗಾಗಿ ಇಂಥ ಸಿನಿಮಾ ನಿಜವಾಗ್ಲೂ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಹಾಗಾಗಿ ಇದನ್ನು ಸಣ್ಣ ಪ್ರಯತ್ನ. ಇದರಿಂದ ನಮ್ಮ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ನಮ್ಮ ಕನ್ನಡಿಗರ ಪ್ರಾಬಲ್ಯ ಈಗ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ನಾವು ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀವಿ ಈ ಸಿನಿಮಾಕ್ಕಾಗಿ. ಈಗ ಟ್ರೇಲರ್ ಎಲ್ಲ ನೋಡಿದ್ರಿ, ಹೇಗಿದೆ ನಿರೀಕ್ಷೆ? ಎಲ್ಲರೂ ಇಷ್ಟು ಜನ ಈಗ ಬೆಳಗ್ಗೆ ಇಂದಾನೆ ಬರ್ತಾ ಇದಾರೆ ಅಲ್ಲಿ ಥಿಯೇಟರ್. ಇಷ್ಟು ಜನ ಇದಾರೆ ಆಲ್ರೆಡಿ, ಆಗ್ಲೇ ಅಡ್ವಾನ್ಸ್ ಬುಕ್ಕಿಂಗು ಆಗಿದೆ. ತಾವ್ ಯಾವಾಗ ಬುಕ್ ಮಾಡಿದ್ರಿ? ನಿಮ್ ನಿರೀಕ್ಷೆ ಏನಿದೆ? ಯಶ್ ಬಗ್ಗೆ, ನಟನೆ ಬಗ್ಗೆ ಏನಿದೆ ಟ್ರೇಲರ್ ಎಲ್ಲ ನೋಡಿದ್ರೆ? ಖಂಡಿತ ಎಸ್ ಸರ್ ಬಗ್ಗೆ ತುಂಬಾನೇ ನಂಬಿಕೆ ಇದೆ. ಯಾಕಂದ್ರೆ ಅವರು ಯಾವತ್ತೇ ಆಗ್ಲಿ ಅವರು ದುಡ್ಡು ಮಾಡ್ಬೇಕಂತ ಹೇಳಿದ್ರೆ, ಈಗ 4 ವರ್ಷ ಆಯ್ತು, ಜಸ್ಟ್ ಬರೀ 100 ಕೋಟಿ ತಗೊಂಡು ಸಿನಿಮಾ ಮಾಡಿದ್ರು ಕೂಡ 400 ಕೋಟಿ ಮಾಡಬಹುದು. ಬಟ್ ಅವರು ದುಡ್ಡಿಗಂತ ವಿಶ್ವಾಸ ಇರಲ್ಲ, ಹಾಗೆ ದೊಡ್ಡ ಡೈರೆಕ್ಟರ್ ಜೊತೆ ಮಾಡ್ಬೇಕಂತ ಇರಲ್ಲ. ಅವರು ವಿಶ್ವಾಸ ಪಡೋದು ಕಂಟೆಂಟ್ ಹಾಗೆ ನಿರ್ದೇಶಕರ ಫ್ಯಾಷನ್, ಅದನ್ನ ಮಾತ್ರ ವಿಶ್ವಾಸ ಪಡ್ತಾರೆ. ಹಾಗೆ ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತ ಅವ್ರು ಮಲಗೋ ನಟ ಅಲ್ಲ. ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಪ್ರತಿಯೊಂದು ವಿಭಾಗದಲ್ಲಿ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ನಿರೀಕ್ಷೆ ತುಂಬಾನೇ ಇದೆ. ಇದು ಇಲಾಖೆ ಒತ್ತಡದ ಮಧ್ಯನೂ, ಬಂದೋಬಸ್ತ್ ಒತ್ತಡದ ಮಧ್ಯನೂ ಸಿನಿಮಾ ನೋಡಕ್ ಬಂದಿದ್ರಿ?
ಖಂಡಿತ ನಮ್ಮ ಇಲಾಖೆ ಕೆಲಸ ಅಂದ್ರೆ ಒತ್ತಡ ಇದ್ದಿದ್ದೆ, ಬಟ್ ಇಂಥ ವ್ಯಕ್ತಿತ್ವ, ದೂರದೃಷ್ಟಿ ವ್ಯಕ್ತಿತ್ವ ನಾವು ಶ್ಲಾಘಿಸಬೇಕು. ಕನ್ನಡ ಹೆಮ್ಮೆ ವಿಷಯ. ಹಾಗಾಗಿ ನಾವು ಕೇವಲ ಸಪೋರ್ಟ್ ಮಾಡಕ್ ಬಂದಿಲ್ಲ, ಇದನ್ನ ಸೆಲೆಬ್ರೇಟ್ ಮಾಡಕ್ ಬಂದಿವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳ ಮಾತನ್ನ ಕೇಳಿದ್ರಲ್ಲ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಯಶ್ ಅಭಿಮಾನಿಗಳಿದ್ರು. ಅವರು ಕೂಡ ಬೆಳಗ್ಗೆ ಇಂಥ ಒತ್ತಡದ ಮಧ್ಯೆ ಕೂಡ ಬಂದೋಬಸ್ತು, ಈ ಮಧ್ಯೆ ರೈತರ ಹೋರಾಟ, ಈ ಮಧ್ಯೆ ಎಲ್ಲರೂ ಕೂಡ ಬಂದು ಈಗಾಗಲೇ ಸಿನಿಮಾ ನೋಡಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿದ್ದಾರೆ. ಬೆಳಗಿನ 2 ಗಂಟೆಯಿಂದ ನಸುಕಿನ ಜಾವ ಚಳಿಯನ್ನ ಕೂಡ ಲೆಕ್ಕಿಸದೆ ಅವರ ಅಭಿಮಾನಿಗಳು ಈ ತ್ರಿನೇತ್ರ ಥಿಯೇಟರ್ ಮುಂದೆ ಜಮಾಯಿಸಿ ಒಂದು ಸೆಲೆಬ್ರೇಷನ್ ಶಾರ್ಟ್ಸ್ ಇಡಿಸೋದಾಗಿರ್ಲಿ, ಹಾಲಿನ ಅಭಿಷೇಕ ಆಗಿರ್ಲಿ, ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇದು ಸಿನಿಮಾ ನೋಡಿದ ನಂತರ ಫಸ್ಟ್ ಶೋ ಇವಾಗಲೇ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಬಿಡುಗಡೆ ನಂತರ ಏನ್ ಹೇಳ್ತಾರೆ ನೋಡೋಣ, ಏನ್ ಹೇಳ್ತಾರೆ ಅಂತ ಕಾದೋಣ ಅಭಿಮಾನಿಗಳು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.